ಅಲ್ ಖೈದಾದಲ್ಲಿ ಒಬ್ಬಳು ಲೇಡಿ ಟೆರರಿಸ್ಟ್. ಈಕೆಗೆ 86 ವರ್ಷಗಳ ಕಾಲ ಜೈಲು ಶಿಕ್ಷೆ. ಅಲ್ ಖೈದಾದ ಜೊತೆ ಈಕೆ ಸೇರಿಕೊಂಡಿದ್ದಾದ್ರೂ ಹೇಗೆ? ಕಾಲೇಜು ದಿನಗಳಲ್ಲೇ ಜಿಹಾದ್ಗಾಗಿ ಹಣ ಸಂಗ್ರಹಿಸಿದ್ದ ಮಹಿಳೆ ಇವಳು. ಇಂಥವಳನ್ನ ಬಿಡುಗಡೆ ಮಾಡಿ ಅಂತ ಕೆಲ ಮುಸ್ಲಿಂ ಗುಂಪುಗಳು ಹೋರಾಟ ನಡೆಸ್ತಾ ಇದೆ. ನಮಸ್ಕಾರ. ಅಲ್ ಖೈದಾದಲ್ಲಿ ಒಬ್ಬಳು ಲೇಡಿ ಟೆರರಿಸ್ಟ್ ಇದ್ದಾಳೆ. ಸಾಮಾನ್ಯವಾಗಿ ಮಹಿಳೆಯರನ್ನ ಬುರ್ಕಾದಿಂದ ಹೊರಗಡೆ ಬರೋದಕ್ಕೂ ಬಿಡದೇ ಇರುವಂತಹ ಒಂದು ಉಗ್ರ ಸಂಘಟನೆ ಅದು ಅಲ್ ಖೈದಾ. ಅಂತಹ ಉಗ್ರ ಸಂಘಟನೆಗೆ ಈಕೆ ಕೇವಲ ಸಪೋರ್ಟ್ ಮಾಡ್ಕೊಂಡಿದ್ದವಳಲ್ಲ, ಬದಲಾಗಿ ಅದರಲ್ಲಿ ಆಕ್ಟಿವ್ ಟೆರರಿಸ್ಟ್ ಆಗಿದ್ದವಳು. ಈಕೆಗೆ ಈಗ 56 ವರ್ಷ. ಅವಳೀಗ ಜೈಲಿನಲ್ಲಿದ್ದಾಳೆ. ಈಕೆಗೆ ಎಷ್ಟು ವರ್ಷಗಳ ಕಾಲ ಶಿಕ್ಷೆ ವಿಧಿಸಿದ್ದಾರೆ ಅಂತ ಹೇಳಿದರೆ 86 ವರ್ಷಗಳ ಕಾಲ ಶಿಕ್ಷೆಯನ್ನು ವಿಧಿಸಿದ್ದಾರೆ. ಈ ಶಿಕ್ಷೆ ಮುಗಿಯುವಷ್ಟು ಹೊತ್ತಿಗೆ ಆಕೆಗೆ 142 ವರ್ಷ ಆಗಿರುತ್ತೆ. ಇಷ್ಟು ವರ್ಷಗಳ ಕಾಲ ಆಕೆ ಬದುಕ್ತಾಳ ಅನ್ನೋದೇ ಅನುಮಾನ. ಬಟ್ ಈಕೆ ಟೆರರಿಸ್ಟ್ ಆಗಿದ್ರೆ ಏನಂತೆ, ಆಕೆ ಜೈಲಿನಲ್ಲಿರೋದು ಬೇಡ ಅಂತ ಹೇಳಿ ಕೆಲವೊಂದಿಷ್ಟು ಮುಸ್ಲಿಂ ಗುಂಪುಗಳು ಈಗಾಗಲೇ ಚೀರಾಡೋದಕ್ಕೆ ಪ್ರಾರಂಭ ಮಾಡಿಬಿಟ್ಟಿದೆ. ಈಕೆ ಒಬ್ಬಳು ಟೆರರಿಸ್ಟ್, ಅಲ್ ಖೈದಾದಂತಹ ಉಗ್ರ ಸಂಘಟನೆಯಲ್ಲಿ ಇದ್ದವಳು, ಟೆರರಿಸ್ಟ್ ಆಗಿದ್ದವಳು, ಅಮೆರಿಕಾದ ಜೈಲಿನಲ್ಲಿರುವವಳು. ಆದರೂ ಕೂಡ ಈಕೆಯನ್ನು ಬಿಡುಗಡೆ ಮಾಡಬೇಕು, ಹೊರಗಡೆ ಕರ್ಕೊಂಡು ಬರಬೇಕು ಅಂತ ಹೇಳಿ ಇವರೆಲ್ಲ ಚೀರಾಡ್ತಾ ಇದ್ದಾರೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಅಮೆರಿಕಾಗೆ ಹೋಗಿ ಅಲ್ಲಿ ಡೊನಾಲ್ಡ್ ಟ್ರಂಪ್ ಜೊತೆ ಊಟ ಮಾಡುವಂತಹ ಸಂದರ್ಭದಲ್ಲಿ ಈಕೆಯನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಮಾತುಕತೆ ಏನಾದರೂ ನಡೆಸ್ತಾನ ಅಂತ ಹೇಳಿ ಈಕೆಗೆ ಸಪೋರ್ಟ್ ಮಾಡುವ ಕೆಲವೊಂದಿಷ್ಟು ಮುಸ್ಲಿಂ ಗುಂಪುಗಳು ಕಾಯ್ತಾ ಇದ್ವು. ಬಟ್ ಆಸಿಮ್ ಮುನೀರ್ ಟ್ರಂಪ್ ಜೊತೆ ಊಟ ಮಾಡೋದಕ್ಕೆ ಹೋಗಿದ್ನೋ ಅಥವಾ ಟ್ರಂಪ್ನ ಕೈಯಲ್ಲಿ ಉಗಿಸ್ಕೊಂಡು ಬರೋದಕ್ಕೆ ಹೋಗಿದ್ನೋ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಟ್ರಂಪ್ ಎದುರೇ ಕೂತ್ಕೊಂಡು ಆಕೆಯನ್ನ ಬಿಡುಗಡೆ ಮಾಡಿ ಪಾಕಿಸ್ತಾನಕ್ಕೆ ಒಪ್ಪಿಸಿ ಅಂತ ಹೇಳುವಂತಹ ಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆಯಾ ಅಥವಾ ಆಸಿಮ್ ಮುನೀರ್ ಏನಾದರೂ ಇದ್ದಾರಾ? ಅದು ಬಿಡಿ, ಕೆಲವೊಂದು ಮುಸ್ಲಿಂ ಗುಂಪುಗಳನ್ನ ಬಿಟ್ಟು ಇವಳು ಬಿಡುಗಡೆಗೆ ಯೋಗ್ಯಳು ಅಂತ ಬೇರೆ ಯಾರಿಗಾದರೂ ಅನ್ಸುತ್ತಾ? ಅಷ್ಟಕ್ಕೂ ಇವಳು ಯಾರು? ಇವಳು ಯಾಕಾಗಿ ಅಮೆರಿಕದ ಜೈಲಿನಲ್ಲಿದ್ದಾಳೆ? ಇವಳು ಮಾಡಿದ್ದಾದ್ರೂ ಏನು ಅನ್ನೋದನ್ನು ಹೇಳ್ತೀನಿ ಕೇಳಿ. ಇವಳ ಹೆಸರು ಆಫಿಯಾ ಸಿದ್ದಿಕಿ. ಹುಟ್ಟಿದ್ದು ಪಾಕಿಸ್ತಾನದ ಕರಾಚಿಯಲ್ಲಿ. 1990ರಲ್ಲಿ ಸ್ಟೂಡೆಂಟ್ ವೀಸಾವನ್ನು ತಗೊಂಡು ಅಮೆರಿಕಾಗೆ ಹೋಗಿದ್ಲು. ಅಲ್ಲಿ ಜೀವಶಾಸ್ತ್ರದಲ್ಲಿ ಪದವಿ ಮತ್ತು ನ್ಯೂರೋ ಸೈನ್ಸ್ನಲ್ಲಿ PhDಯನ್ನು ಮಾಡಿದ್ಲು. ಈಕೆಯ ತಾಯಿ ಇಸ್ಲಾಮಿಕ್ ಶಿಕ್ಷಕಿ ಮತ್ತು ಸಾಮಾಜಿಕ ಕಾರ್ಯಕರ್ತೆ ಆಗಿದ್ರು. ಇವಳ ತಂದೆ ನ್ಯೂರೋ ಸರ್ಜನ್ ಆಗಿದ್ರು. ಕಾಲೇಜು ದಿನಗಳಲ್ಲಿ ಈಕೆ ಮುಸ್ಲಿಂ ಸ್ಟೂಡೆಂಟ್ ಅಸೋಸಿಯೇಷನ್ನಲ್ಲಿ ಸಕ್ರಿಯಳಾಗಿದ್ಲು. ಜೊತೆಗೆ ಜಿಹಾದ್ಗಾಗಿ ಹಣವನ್ನು ಸಂಗ್ರಹಿಸಿದ್ಲು ಅನ್ನುವಂಥ ಆರೋಪ ಕೂಡ ಈಕೆ ಮೇಲಿದೆ. ಈಕೆ ಜಿಹಾದ್ಗೆ ಸಪೋರ್ಟ್ ಅನ್ನ ಮಾಡಿದ್ಲು, ಆಂಟಿ ಅಮೆರಿಕ ಚಿಂತನೆಯನ್ನ ಹೊಂದಿದ್ಲು ಅಂತ ಅಮೆರಿಕಾನೇ ಹೇಳ್ತಾ ಇದೆ. ಈಕೆ ವಿದ್ಯಾಭ್ಯಾಸದ ನಂತರ 1995ರಲ್ಲಿ ಅಮೆರಿಕಾದಲ್ಲಿ ಒಬ್ಬ ಡಾಕ್ಟರ್ ಅನ್ನ ಮದುವೆ ಆಗ್ತಾಳೆ. ಆತನೂ ಕೂಡ ಅಲ್ ಖೈದಾದೊಂದಿಗೆ ಸಂಬಂಧವನ್ನ ಹೊಂದಿದ್ದ, ಸಂಪರ್ಕವನ್ನ ಹೊಂದಿದ್ದ ಅಂತ ಹೇಳಲಾಗುತ್ತೆ. ಮದುವೆ ಆದ ನಂತರ ಈಕೆಗೆ 3 ಜನ ಮಕ್ಕಳಾಗತ್ತೆ. ಅದಾದ ಮೇಲೆ 2002ರಲ್ಲಿ ಗಂಡನಿಗೆ ಡಿವೋರ್ಸ್ ಮಾಡಿ ಮಕ್ಕಳನ್ನ ಕರ್ಕೊಂಡು ಪಾಕಿಸ್ತಾನಕ್ಕೆ ಈಕೆ ವಾಪಸ್ ಬಂದಿದ್ಲು. ಈಕೆ ಅಲ್ ಖೈದಾದ ಜೊತೆ ಸಂಪರ್ಕ ಹೊಂದಿದ್ಲು ಅಂತ ಅಮೆರಿಕ ಆರೋಪ ಮಾಡ್ತಾ ಇದೆ. ಅದರ ಜೊತೆಗೆ ಅಲ್ ಖೈದಾಗೆ ಹಣಕಾಸನ್ನ ಒದಗಿಸ್ತಿದ್ಲು ಅನ್ನುವಂತಹ ಆರೋಪನೂ ಈಕೆ ಮೇಲಿದೆ. ಖಾಲಿದ್ ಶೇಖ್ ಮೊಹಮ್ಮದ್ನಂಥ ಉಗ್ರಗಾಮಿಗಳೊಂದಿಗೆ ಈಕೆ ನಿಕಟ ಸಂಪರ್ಕವನ್ನ ಹೊಂದಿದ್ಲು ಅನ್ನುವಂಥ ಆರೋಪನೂ ಈಕೆಯ ಮೇಲಿದೆ. ಆಮೇಲೆ 2003ರಲ್ಲಿ ಇದ್ದಕ್ಕಿದ್ದ ಹಾಗೆ ಈಕೆ ನಾಪತ್ತೆ ಆಗ್ತಾಳೆ. ಈಕೆ ನಾಪತ್ತೆಯಾದ್ರ ಬಗ್ಗೆ ಅಮೆರಿಕ ಏನು ಹೇಳುತ್ತೆ ಅಂದರೆ, ಇವಳು ಅಲ್ ಖೈದಾದ ಜೊತೆ ಸೇರ್ಕೊಂಡ್ಲು, ಅಲ್ ಖೈದಾದ ಜೊತೆ ಹೋದ್ಲು ಅಂತ ಅಮೆರಿಕ ಹೇಳುತ್ತೆ. ಒಂದು ದಿನ ಅಫ್ಘಾನಿಸ್ತಾನದಲ್ಲಿ US ಸೇನೆ ಮತ್ತು FBI ಮುಖ್ಯಸ್ಥನ ಮೇಲೆ ದಾಳಿ ಮಾಡೋದಕ್ಕೆ ಈಕೆ ಮುಂದಾದಾಗ ಪೊಲೀಸರು ಈಕೆಯನ್ನು ಬಂಧಿಸಿದ್ರು. ಆಗ ಇವಳು ಸಿಕ್ಕಾಕೊಂಡ್ಲು. ಈಕೆಯನ್ನು ಹಿಡಿದು ವಿಚಾರಣೆ ನಡೆಸಿದಾಗ ಈಕೆಯ ಹತ್ರ ನ್ಯೂಯಾರ್ಕ್ನ ಮ್ಯಾಪ್, ಬಾಂಬ್ಗಳು, ಸಿಡಿಮದ್ದುಗಳು, ಕೆಲವೊಂದಿಷ್ಟು ರಾಸಾಯನಿಕಗಳು ಪತ್ತೆಯಾಗಿತ್ತು. ಹಾಗಾಗಿ ಇವಳು ಏನೋ ಸಂಚನ್ನು ರೂಪಿಸ್ಕೊಂಡೇ ಬಂದಿದ್ದಾಳೆ. ಜೊತೆಗೆ ಇವಳ ಹತ್ರ ನ್ಯೂಯಾರ್ಕ್ನ ಮ್ಯಾಪ್ ಕೂಡ ಇದೆ. ಮುಂದಕ್ಕೆ ಇವಳು ನ್ಯೂಯಾರ್ಕ್ಗೆ ಹೋಗಿ ಅಲ್ಲೂ ಇಂಥದ್ದೇ ಏನಾದರೂ ಕಿತಾಪತಿ ಮಾಡಬಹುದು ಅಂತ ಹೇಳಿ ಈಕೆಯನ್ನು ಬಂಧಿಸ್ತಾರೆ. ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಸೈನಿಕರ ರಫೇಲನ್ನೇ ಕದ್ದು ಅವರಿಗೆ ಅಟ್ಯಾಕ್ ಮಾಡೋದಕ್ಕೆ ಈಕೆ ಮುಂದಾಗಿರ್ತಾಳೆ. ಹಾಗಾಗಿ ಇವಳನ್ನು ಅರೆಸ್ಟ್ ಮಾಡಿಕೊಂಡು ಅಮೆರಿಕಾದ ಜೈಲಿಗೆ ಈಕೆಯನ್ನು ಹಾಕ್ತಾರೆ. 86 ವರ್ಷಗಳ ಕಾಲ ಈಕೆಗೆ ಶಿಕ್ಷೆಯನ್ನೂ ವಿಧಿಸ್ತಾರೆ. ಇಷ್ಟೆಲ್ಲ ಮಾಡಿದವಳು ಇನ್ನೂ ಜೀವಂತವಾಗಿದ್ದಾಳೆ ಅನ್ನೋದೇ ಬಹಳ ದೊಡ್ಡ ಆಶ್ಚರ್ಯ. ಒಂದು ಅಲ್ ಖೈದಾದ ಬೇರೆ ಬೇರೆ ಉಗ್ರರ ಕೈಯಲ್ಲಿ ಸಿಕ್ಕಾಕೊಂಡು ಈಕೆ ಹಣ್ಣುಗಾಯಿ ನೀರುಗಾಯಿ ಆಗಿರಬಹುದಾಗಿತ್ತೋ ಏನೋ, ಅಥವಾ ಯಾವುದೋ ಒಂದು ಶೂಟೌಟ್ನಲ್ಲಿ ಸಾಯಬಹುದಾಗಿತ್ತೋ ಏನೋ. ಆದರೆ ಸಾಯಲಿಲ್ಲ. ಸೊ ಇವಳದ್ದೊಂದು ಗಟ್ಟಿ ಜೀವ ಅಂತ ಅಂದುಕೊಳ್ಬಹುದು.
ಅಕಸ್ಮಾತಾಗಿ ಈಕೆ ಏನಾದರೂ ಈ ಮುಸ್ಲಿಂ ಹೋರಾಟಗಾರರ ಹಾರಾಟ ಚೀರಾಟದಿಂದಾಗಿ ಗವರ್ನಮೆಂಟ್ಗಳನ್ನು ಬಿಡುಗಡೆ ಮಾಡುವಂತಹ ಪರಿಸ್ಥಿತಿ ಬಂದರೆ ಆಗ ಏನಾಗಬಹುದು ಅನ್ನೋದನ್ನು ಯೋಚನೆ ಮಾಡಿ. ನಿನ್ನೆ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋದಕ್ಕೆ ಪ್ರಾರಂಭ ಮಾಡ್ತು. ಆ ವಿಡಿಯೋ ಸಿರಿಯಾದ್ದಲ್ಲ, ಅಫ್ಘಾನಿಸ್ತಾನದ್ದು ಅಲ್ಲ, ಬದಲಾಗಿ ಅಮೆರಿಕಾದ ನ್ಯೂಯಾರ್ಕ್ ಸಿಟಿಯದ್ದು. ನ್ಯೂಯಾರ್ಕ್ನಲ್ಲಿ ಮುಸ್ಲಿಮರ ಪ್ರಾಬಲ್ಯ ಯಾವ ರೀತಿಯಾಗಿ ಹೆಚ್ಚಾಗಿದೆ ಅನ್ನೋದನ್ನು ತೋರಿಸೋದಕ್ಕಾಗಿ ಅಮೆರಿಕನ್ನರೇ ಈ ವಿಡಿಯೋವನ್ನು ಹರಿಬಿಡ್ತಾ ಇದ್ದಾರೆ. ಇದೇ ರೀತಿ ಸಿಚುವೇಶನ್ ಫ್ರಾನ್ಸ್ನಲ್ಲಿದೆ, ಇಂಗ್ಲೆಂಡ್ನಲ್ಲಿದೆ. ಇಂಗ್ಲೆಂಡ್ನಲ್ಲಿ ದೊಡ್ಡ ಪ್ರತಿಭಟನೆ ಆಗ್ತಾ ಇದೆ. ಜಗತ್ತಿನಾದ್ಯಂತ ಒಂದು ಧಾರ್ಮಿಕ ಆತಂಕ ಶುರುವಾಗಿದೆ. ಈ ಎಲ್ಲ ಸಮಸ್ಯೆಗಳ ಮಧ್ಯೆ ಇವಳಂತಹ ಒಬ್ಬ ಟೆರರಿಸ್ಟನ್ನು ಬಿಡುಗಡೆ ಮಾಡಬೇಕಂತೆ. ಎಂಥ ನಾನ್ಸೆನ್ಸ್ ಅಲ್ವಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ.